ಆಗನ ಭ್ರಮ ತೋರ್ತದ. ಅದ್ ಭ್ರಮ ಜ್ಞಾನ ಅಂತೇವಲ್ಲ ನಾವು, ರಜತದ ಜ್ಞಾನ ರೂಪ ಭ್ರಮ ಏನೈತಲ್ಲ, ಆ ಭ್ರಮ ಜ್ಞಾನಕ್ಕ ಇವ ವಿಷಯ ಶುಕ್ತಿ ಅಂತಾನೆ. ಕಪ್ಪೆ ಚಿಪ್ಪನ ವಿಷಯ ಅಂತಾನೆ, ಮ್ಯಾಲ ಯಾವ ಅಲ್ಲದಿದ್ದಾವ. ಹೌದಿಲ್ಲ? ಇದಕ್ಕೇನಂತ ನೀವು, ವಿಷಯವು ಶುಕ್ತಿನೇ ಇರುತ್ತದೆ ಅಂತ. ಕಿಂತು ಶುಕ್ತಿಯಲ್ಲಿ ರಜತತ್ವದ ಸಮವಾಯ ತೋರುತ್ತದೆ. ಮ್ಯಾಲಿನ ಒಂದು ತೆಗೆದು ಬಿಟ್ವೇನು. ಭ್ರಮಕ್ಕೆ ವಿಷಯವು ಶುಕ್ತಿಯಾಗಿರುತ್ತದೆ. ಪರಂತು ಶುಕ್ತಿಯಲ್ಲಿ ಶುಕ್ತಿತ್ವ ಮತ್ತು ಶುಕ್ತಿತ್ವದ ಸಮವಾಯ ಇವೆರಡು ತೋರುವುದಿಲ್ಲ. ನೋಡ್ರಿ, ಯಾವ ಇವ್ರು ಏನಂತಾರ, ಈಗ ಶುಕ್ತಿಯಲ್ಲಿ ಒಂದು ಶುಕ್ತಿತ್ವ ಧರ್ಮ ಅದ. ಪ್ರತಿಯೊಂದು ಪದಾರ್ಥದಲ್ಲಿ ಅದಕ್ಕ ಅಲ್ಲಿ ಒಂದು ಧರ್ಮ ಹೇಳ್ತಾರ, ಜಾತಿ ರೂಪ ಧರ್ಮ ಹೇಳ್ತಾರ. ಅವ್ರು ಜಾತಿ ರೂಪ ಧರ್ಮ ಹೇಳ್ತಾರ. ಶುಕ್ತಿ ಬ್ರಹ್ಮಜ್ಞಾನಕ್ಕ, ರಜತದ ಜ್ಞಾನ ಏನಾಗಕತ್ತೈತಿ ಬ್ರಹ್ಮಜ್ಞಾನ, ಅದಕ್ಕೆ ವಿಷಯ ಯಾವ್ದಾಗಿತ್ತು ಅಂತ ನೀವು, ಶುಕ್ತಿನ ವಿಷಯ. ಆದರೆ ಏನು ಹಿಂಗ ಅಂದ್ರು ಕೂಡ, ಪರಂತು ಶುಕ್ತಿಯಲ್ಲಿ ಒಂದು ಶುಕ್ತಿತ್ವ ಧರ್ಮದ, ಶುಕ್ತಿತ್ವ ಧರ್ಮದ. ಶುಕ್ತಿಗೂ ಶುಕ್ತಿತ್ವ ಧರ್ಮಕ್ಕೂ ಸಮವಾಯ ಸಂಬಂಧ. ಏನ್ರಿ? ಶುಕ್ತಿಗೂ ಶುಕ್ತಿತ್ವ ಧರ್ಮಕ್ಕೂ ಏನದ ಸಮವಾಯ ಸಂಬಂಧ ಅಂತ ಹೇಳ್ಬೇಕಂತಾರ. ದ್ರವ್ಯ ನಿತ್ಯ ಸಂಬಂಧಕ್ಕ ಸಮವಾಯ ಸಂಬಂಧ ಅಂತ. ನಾವು ಅದಕ್ಕ ಕಲ್ಪಿತ ತಾದಾತ್ಮ್ಯ ಸಂಬಂಧ ಹೋಗ್ತೇವಿ, ನೈಯಾಯಿಕರದಕ್ಕೆ ನಿತ್ಯ ಸಂಬಂಧ ಅಂತ. ಶುಕ್ತಿಯಲ್ಲಿ ಶುಕ್ತಿತ್ವ ಧರ್ಮ ಏನೈತಿ ನೋಡ್ರಿ, ಶುಕ್ತಿಯಲ್ಲಿ ಶುಕ್ತಿತ್ವ ಧರ್ಮ ಅದಲ್ಲ, ಆ ಶುಕ್ತಿತ್ವ ಧರ್ಮಕ್ಕೂ ಶುಕ್ತಿಗೂ ಸಮವಾಯ ಸಂಬಂಧ. ಇವೆ ಅಂತಾನ, ಶುಕ್ತಿನೇ ವಿಷಯ ಅಂದ್ರು ಕೂಡ ಶುಕ್ತಿಯಲ್ಲಿ ಶುಕ್ತಿತ್ವದ, ಆ ಶುಕ್ತಿಗೂ ಶುಕ್ತಿತ್ವಕ್ಕೂ ಒಂದು ಸಮವಾಯ ಸಂಬಂಧದ. ಅವೆರಡೂ ಪ್ರತೀತಿ ಆಗುದಿಲ್ಲ ಅಂತಾನೆ. ಭ್ರಮ, ರಜತ ಜ್ಞಾನ ರೂಪ ಭ್ರಮಕ್ಕ ಶುಕ್ತಿನೇ ವಿಷಯ ಆದ್ರೂ ಕೂಡ ಶುಕ್ತಿಯಲ್ಲಿ ಶುಕ್ತಿತ್ವ ಮತ್ತು ಶುಕ್ತಿತ್ವದ ಸಮವಾಯ ಇವೆರಡು ತೋರುವುದಿಲ್ಲ. ರಜತ ಜ್ಞಾನ ರೂಪ ಭ್ರಮ ಜ್ಞಾನಕ್ಕ ವಿಷಯ ಏನಾಗಿತ್ತು ಅಂತ ನೀವು, ಶುಕ್ತಿ ವಿಷಯ ಆಗಿತ್ತಂತ. ಶುಕ್ತಿ ವಿಷಯ ಆದ್ರ ಶುಕ್ತಿ ಜ್ಞಾನ ಆಗ್ಬೇಕಾಗಿತ್ತಲ್ಲ. ಅಂದ್ರ ಶುಕ್ತಿಯಲ್ಲಿ ಶುಕ್ತಿತ್ವದ ಧರ್ಮ ಮತ್ತು ಶುಕ್ತಿತ್ವ ಮತ್ತು ಶುಕ್ತಿಗೆ ಇರುವಂತ ಸಮವಾಯ ಸಂಬಂಧ, ಇವೆರಡರದ್ದು ಜ್ಞಾನ ತೋರುದಿಲ್ಲ, ಎರಡರದ್ದು ಜ್ಞಾನ ಆಗುದು. ಅವಾಗ ಹಿಂಗ ತೋರದೆ ಇರುವಾಗ ಕಿಂತು ಶುಕ್ತಿಯಲ್ಲಿ ರಜತತ್ವದ ಸಮವಾಯ ತೋರುತ್ತದೆ. ಶುಕ್ತಿಯಲ್ಲಿ ಶುಕ್ತಿತ್ವ ಧರ್ಮದ್ದು, ಶುಕ್ತಿಯಲ್ಲಿ ಶುಕ್ತಿತ್ವ ಧರ್ಮ ಶುಕ್ತಿಗೆ ಶುಕ್ತಿತ್ವಕ್ಕಿರುವಂತ ಸಮವಾಯ ಸಂಬಂಧ ಇವೆರಡೂ ತೋರಂಗಿಲ್ಲ. ಯಾವಾಗ ನೇತ್ರ ಹೋಗಿ ಆ ಶುಕ್ತಿಗೆ ಸಂಪರ್ಕ ಆಗ್ತದ, ಆವಾಗ ರಜತ, ಇಲ್ಲದ ರಜತ ಯಾಕೆ ತೋರ್ತದ ಅಂದ್ರ, ಆ ಶುಕ್ತಿನೇ ವಿಷಯ ಆದ್ರೂ ರಜತ ಭ್ರಮ ಜ್ಞಾನ ರೂಪ ರಜತ ಜ್ಞಾನ ಏನೈತೆ ಅದು ಬ್ರಹ್ಮಜ್ಞಾನ, ಅದಕ್ಕೆ ಶುಕ್ತಿನೇ ವಿಷಯ ಆದ್ರೂ ಕೂಡ ಅಲ್ಲಿ ಏನ್ ತೋರ್ತದಂದ್ರ ಶುಕ್ತಿತ್ವದ ಧರ್ಮ ತೋರ್ಲಿಲ್ಲ, ವಿಶೇಷ ಧರ್ಮ ತೋರ್ಲಿಲ್ಲ, ಸಮವಾಯ ಸಂಬಂಧ ತೋರ್ಲಿಲ್ಲ. ಅಲ್ಲಿ ಏನಾಗ್ತತಿ, ಅವಾಗ ರಜತತ್ವದ ಏನ ರಜತತ್ವ ಇದಲ್ಲ, ಶುಕ್ತಿಯಲ್ಲಿ ರಜತತ್ವದ ಸಮವಾಯ ತೋರಕ್ ಚಲೋ ಮಾಡ್ತಾರೆ. ಶುಕ್ತಿಯಲ್ಲಿ ರಜತತ್ವದ ಸಮವಾಯ ತೋರಕ್ ಚಲೋ ಮಾಡ್ತಾರೆ. ನೋಡ್ರಿ, ರಜತದಲ್ಲಿ ರಜತತ್ವ ಸಮವಾಯ ಇರ್ತದ, ಆದ್ರೆ ಶುಕ್ತಿಯಲ್ಲಿ ರಜತತ್ವದ ಸಮವಾಯ ತೋರಕ್ ಚಲೋ ಮಾಡ್ತದೆ ಅಂತ. ನೋಡ್ರಿ, ಅವಾಗ ಏನಾಗ್ತತಿ, ಶುಕ್ತಿಯಲ್ಲಿ ರಜತದ ಭ್ರಮ ಆಗ್ತತಿ. ಅಂದ್ರೇನು, ಬ್ರಹ್ಮ ಜ್ಞಾನಕ್ಕೆ ವಿಷಯ ಆಗುವುದು ಶುಕ್ತಿನೇ. ಶುಕ್ತಿ ಆದ್ರೂ ಜ್ಞಾನ ಯಾಕೆ ವಿಶೇಷವಾಗಿ ಆಗ್ಲಿಲ್ಲ, ಶುಕ್ತಿದ ಆಗ್ಬೇಕಾಗಿತ್ತಂದ್ರ ಶುಕ್ತಿಯಲ್ಲಿ ಶುಕ್ತಿತ್ವದ ವಿಶೇಷ ಧರ್ಮ ಜ್ಞಾನ ಆಗ್ಲಿಲ್ಲ. ಆ ಸಮವಾಯದ ಶುಕ್ತಿಗೂ ಶುಕ್ತಿತ್ವಕ್ಕೂ ಸಮವಾಯ ಸಂಬಂಧ ಅಂತ ಅದ್ರದ್ದು ಜ್ಞಾನ ಆಗ್ಲಿಲ್ಲ. ಅವಾಗ ಹೋಗ್ ಸಂಯೋಗ ಆಗಿದ ತಕ್ಷಣ ದೋಷರಹಿತವಾದ ನೇತ್ರ ಅಲ್ಲಿ ಹೋಗಿ ಸಂಯೋಗ ಆತಂದ್ರ ಶುಕ್ತಿಗೆ ಅಲ್ಲಿ ರಜತತ್ವ ಧರ್ಮದ ಸಮವಾಯ ತೋರಕ್ ಚಲೋ ಮಾಡ್ತೈತಿ ಅಂತ. ಅವಾಗ ಏನಾಗ್ತೈತಿ, ಎಲ್ಲದ ರಜತದ ಭ್ರಮ ಚಲೋ ಮಾಡ್ತೈತಿ ಅಂತ. ಏನ್ ರಜತತ್ವದ ಸಮವಾಯ ತೋರ್ತದ. ರಜತತ್ವದ ಸಮವಾಯವು ಶುಕ್ತಿಯಲ್ಲಿ ಇಲ್ಲವೇ ಇಲ್ಲ. ಹಂಗ ತೋರ್ತದ ಕರೆ ಅಂತಾನೇನುವ, ಮತ್ತು ಹಂಗ ಶುಕ್ತಿಯಲ್ಲಿ ರಜತತ್ವದ ಸಮವಾಯ ತೋರ್ತತಿ, ಇದಕ್ಕ ಭ್ರಮ ಅಂತಾರ. ಆದ್ರ ವಿಚಾರ ಮಾಡಿ ನೋಡಿದ್ರ ಏನು, ರಜತತ್ವದ ಸಮವಾಯ ಶುಕ್ತಿಯಲ್ಲಿ ಇಲ್ಲ. ಎಲ್ಲಿ ರಜತ ಇರ್ತದ, ಅದ್ ರಜತದಲ್ಲಿ ರಜತತ್ವದ ಧರ್ಮ ಇರ್ತದ,
ರಜತತ್ವ ಧರ್ಮಕ್ಕೂ ರಜತಕ್ಕೂ ಸಮವಾಯ ಸಂಬಂಧ ಇರ್ತದ. ಶುಕ್ತಿಯಲ್ಲಿ ರಜತತ್ವದ ಸಮವಾಯ ಸಂಬಂಧ ಹೆಂಗಿರ್ತದೆ? ಸಮವಾಯ ಹೆಂಗಿರ್ತತಿ? ಇರಂಗಿಲ್ಲ. ಆದ್ರೂ ದೋಷರಹಿತವಾದ ನೇತ್ರದಿಂದ ಶುಕ್ತಿಯಲ್ಲಿ ರಜತತ್ವದ ಧರ್ಮ ತೋರ್ತತಿ, ಅದಕ್ಕೆ ಅಧ್ಯಾಸ ಆಗಿರ್ತದೆ. ತಲೆಯಾಗ ನಿಮ್ಮ ಹುಳ ಬಿಟ್ಟಂಗ ಆಗ್ಬಿಟ್ಟದ. ಏನ್ ಹೇಳಾಕತ್ತಾರ ಮರ ಇವ್ರು? ಏನ್ ಅದಕ್ಕೆ ಏನಂತಾರ? ಶುಕ್ತಿಯಲ್ಲಿ ಇಲ್ಲವೇ ಇಲ್ಲ, ಅಸತ್ ಆಗಿರುತ್ತೆ. ಅಂದರೆ ರಜತತ್ವ ಪ್ರತಿಯೋಗಿಯ ಶುಕ್ತಿಯ ಅನಿಯೋಗಿಯ ಸಂಬಂಧವು ಅಸತ್ಖ್ಯಾತಿ ಎಂದು ಹೇಳಲ್ಪಡುತ್ತದೆ. ಇಲ್ಲಿ ಒಂದು ಪ್ರತಿಯೋಗಿ ಅನುಯೋಗಿ ಅಂತ ಬರ್ತಾವ. ಎಲ್ಲಿ ಭ್ರಮ ತೋರ್ತದ ಅದು ಅನುಯೋಗಿ, ಯಾವುದ್ರಲ್ಲಿ ಭ್ರಮ ತೋರ್ತದಲ್ಲ ಆ ಭ್ರಮ ಪ್ರತಿಯೋಗಿ. ಶುಕ್ತಿಯಲ್ಲಿ ರಜತದ ಭ್ರಮ ತೋರಾಕ್ತದ. ಹಾಗತ್ತಲ್ಲ, ರಜತ ಏನದ ಇಲ್ಲಿ? ರಜತತ್ವ ತೋರಾಕತ್ತಿಲ್ಲ, ರಜತತ್ವ ತೋರಾಕತ್ತ. ಎಲ್ಲಿ? ಶುಕ್ತಿಯಲ್ಲಿ. ರಜತತ್ವ ಅನ್ನುವಂಥದ್ದು ಪ್ರತಿಯೋಗಿ. ಎಲ್ಲಿ ತೋರಾಕತ್ತ? ಅದು ಶುಕ್ತಿಯಲ್ಲಿ. ಆ ಶುಕ್ತಿ ಅನ್ನುವಂಥದ್ದು ಏನೈತಲ್ಲ ಅದು ಅನುಯೋಗ್ಯ. ಏನದ? ಅನುಯೋಗ್ಯ. ಶುಕ್ತಿಯ ಅನುಯೋಗ್ಯ. ಈ ಸಂಬಂಧ ಅದ ನೋಡ್ರಿ. ಏನ್ರಿ? ಅನುಯೋಗಿ ಅಂದ್ರ ರಜತತ್ವ ರೂಪ ಪ್ರತಿಯೋಗಿ, ಶುಕ್ತಿ ರೂಪ ಅನುಯೋಗಿ. ಎರಡು ಸಂಬಂಧ ಆದಾಗ ಭ್ರಮ ತೋರಾಕತ್ತೈತಿ. ಇದಕ್ಕ ಅಸತ್ಖ್ಯಾತಿ ಅನ್ಬೇಕು. ಅಂತಾರ. ಅರ್ಥಾತ್ ಇವನು ಎರಡು ರೀತಿ ಅಸತ್ಖ್ಯಾತಿಯನ್ನು ಹೇಳಿದ್ದಾನೆ. ಶುಕ್ತಿ ಅಧಿಷ್ಠಾನದಲ್ಲಿ ಅಸತ್ ರಜತದ ಪ್ರತೀತಿಯೊಂದು. ಇವ ಎರಡು ರೀತಿಯಿಂದ ಏನ್ ಹೇಳ್ತಾನ? ನೀವು ಭ್ರಮ ಹೇಳ್ತಾನಂತಾರ. ಅಸತ್ಖ್ಯಾತಿ ಎರಡು ರೀತಿಯಿಂದ ಅಸತ್ಖ್ಯಾತಿ ಹೇಳ್ತಾರ. ಏನು? ಒಂದೇದೇನು? ಶುಕ್ತಿ ಅಧಿಷ್ಠಾನದಲ್ಲಿ ಅಸತ್ ರಜತದ ಪ್ರತೀತಿ. ಇವು ಅನ್ಯತೆ. ಶುಕ್ತಿ ಅಧಿಷ್ಠಾನ ಸತ್ಯ ಅಂತ ಒಪ್ಪ್ಯ ನೀವು. ಅವ್ ಒಂದನೇ ನಂಬರ್ ನಾವು ಇಲ್ಲ ಅಂದಿದ್ದ ಏನ್ರಿ? ಇವ ಮೂರನೇ ನಾವ್ ಏನಾತಾನ? ಅದು ರಜತ ಶುಕ್ತಿ ಐತಿ ಅಂತ, ಅಧಿಷ್ಠಾನ ಐತಿ. ಶುಕ್ತಿ ಅಧಿಷ್ಠಾನದಲ್ಲಿ ಎಲ್ಲದ ರಜತ ತೋರುತ್ತಕರ ಪ್ರತೀತಿ ಆಗಿದೆ. ಒಂದಾಯ್ತು. ಎರಡನೇದೇನು? ಶುಕ್ತಿಯಲ್ಲಿ ಅಸತ್ ರಜತತ್ವ ಸಮವಾಯ. ಏನ್? ಶುಕ್ತಿಯಲ್ಲಿ ಇಲ್ಲದ ರಜತ ಪ್ರತೀತಿ ಆಗುವುದು ಒಂದು, ಶುಕ್ತಿಯಲ್ಲಿ ಇಲ್ಲದ ರಜತತ್ವದ ಸಮವಾಯ ತೋರುವುದು ಒಂದು. ಏನ್ರಿ? ರಜತತ್ವದ ಸಮವಾಯ ಶುಕ್ತಿಯಲ್ಲಿ ತೋರಂಗಿಲ್ಲ. ಯಾಕ? ಶುಕ್ತಿಯಲ್ಲಿ ಶುಕ್ತಿತ್ವದ ಸಮವಾಯ ಇರ್ತದ, ರಜತತ್ವದ ಸಮವಾಯ ಇರಂಗಿಲ್ಲ. ಆದರೆ ಶುಕ್ತಿಯಲ್ಲಿ ರಜತತ್ವದ ಸಮವಾಯ ತೋರಾಗತತಿ. ಇದಕ್ಕೆ ಅಸತ್ಖ್ಯಾತಿ ಅಂತ ಹೇಳಿದ್ರು. ಪ್ರತೀತಿಯಾಗಿರುವಿಕೆಯೋ ಅಂತ ಹೇಳಿದ್ರು. ಈ ಎರಡು ಅಸತ್ಖ್ಯಾತಿಗಳನ್ನ ಖಂಡನ ಮಾಡ್ತಾರೆ. ಏನ್ರಿ? ಏನು? ಮೊದಲನೇ ಶೂನ್ಯವಾದಿಯ ಅಸತ್ಖ್ಯಾತಿಯು ಅವನ ಮತ ಪ್ರತಿಪಾದನದಲ್ಲಿ ಖಂಡಿಸಲ್ಪಟ್ಟಿರುತ್ತದೆ. 1 ನಂಬರ್ ಹೇಳಿದ್ರಲ್ಲ, ಮೊದಲ ಖಂಡನ ಮಾಡ್ಯಾರ. ಏನಂತ? ಎಲ್ಲಾ ಶೂನ್ಯ ಅಂದ್ ಬಿಟ್ರು ವ್ಯವಹಾರ ಹೆಂಗ್ ನಡೀತಿತ್ತಪ್ಪ? ನೀನು ಅಧಿಷ್ಠಾನ ಅಸತ್, ತಿಳಿಯಾವ ಅಸತ್ತು, ತಿಳಿಯುವ ಜ್ಞಾನ ಅಸತ್ತು, ತೋರುವ ರಹಿತನ ಅಸತ್ತು, ಎಲ್ಲಾ ಅಸತ್ ಅಂದ್ರ ವ್ಯವಹಾರ ನಡಿಬಾರ್ದಾಗಿತ್ತಲ್ಲ. ಖಂಡನ ಮಾಡ್ಯಾರ. ಅದಕ್ಕ ನಾವೇನ್ ಖಂಡನ ಮಾಡಕ್ ಹೋಗುದಿಲ್ಲ ಅಂತಾರ. 2, 3 ನಂಬರಿನ ಅಸತ್ ಖ್ಯಾತಿಗಳಾದ್ರೂ ಅಸಂಗತ ಅದಾವ. ಈಗ 2 ನಂಬರ್ ಹೇಳಿದ್ರಲ್ಲ, 3 ನಂಬರ್ನು ಹೇಳಿದ್ರು. ಇವು ಅಸಂಗತ ಅದಾವ. ಇವ್ರು ಹೇಳುದು ಅಸತ್ಖ್ಯಾತಿ ಅಸಂಗತ. ಏನು? ಯಾವನು ಅಸತ್ಖ್ಯಾತಿಯನ್ನು ಅಂಗೀಕರಿಸಿರುವನೋ ಅವನನ್ನು ಕುರಿತು ಹೀಗೆ ಕೇಳತಕ್ಕದ್ದು. ಯಾವ ಅಸತ್ಖ್ಯಾತಿ ಒಪ್ತಾನ? ಎಲ್ಲವೂ ಅಸತ್ ಅಂತಾನವ ಏನ್ರಿ? ಅಥವಾ ಅಧಿಷ್ಠಾನ ಸತ್ಯ ಇದ್ದು ತೋರುದೆಲ್ಲದು ಅಸತ್ ಅಂತಾನಲ್ಲ, ಅಸತ್ಖ್ಯಾತಿ ಹಂಗ ಹಿಂಗ್ ಕೇಳ್ಬೇಕಂತಾರ. ಅಸತ್ಖ್ಯಾತಿ ಅಂದರೆ ಅಬಾಧ್ಯ ವಿಲಕ್ಷಣವಾದದ್ದು ಅಸತ್ ಶಬ್ದಕ್ಕೆ ಅರ್ಥವೋ ಅಥವಾ ಅಸತ್ ಶಬ್ದದ ಅರ್ಥವು ನಿಸ್ವರೂಪವಾಗಿರುವುದು. ಅಲ್ರಿ, ಅಸತ್ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಮಾಡ್ತೀನಿ ನೀನು? ಅಸತ್ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಮಾಡ್ತಿ? ಅಬಾಧ್ಯ ವಿಲಕ್ಷಣವಾದದ್ದು ಅಂತೀಯೋ? ಅಬಾಧ್ಯ ವಿಲಕ್ಷಣ ಅಂದ್ರೆ ಬಾಧಿಸ್ಕೊಂಡು. ಅವಾದ್ಯ ವಿಲಕ್ಷಣ ಅಂದ್ರ ಯಾವ್ದು ಸದಾ ಇರ್ತದೆ ಅದು ಅವಾದ್ಯ ಇರ್ತದೆ. ಅದಕ್ಕಿಂತ ವಿಲಕ್ಷಣ ಅಂದ್ರ ಅಜ್ಞಾನ ಕಾಲದಲ್ಲಿ ತೋರ್ತತಿ, ಜ್ಞಾನ ಕಾಲದಲ್ಲಿ ಬಾಧಿಸ್ಕೊಂಡಿರ್ತದೆ. ಅಂದ್ರ ಅವಾದ್ಯ ವಿಲಕ್ಷಣ ಅಂದ್ರ ಬಾಧಿಸ್ಕೊಂಡು ಹೋಗುದು ಅಂತ. ಹೌದಲ್ಲ? ಅಸತ್ ಶಬ್ದಕ್ಕ ಏನು ಅವಾದ್ಯ ವಿಲಕ್ಷಣ ಅಂತೀಯೋ ಅಂದ್ರೆ ಬಾಧಿಸ್ಕೊಂಡು ಹೋಗಕ್ಕ. ಅಸತ್ತ ಶಬ್ದದ ಅರ್ಥ ಹೇಳ್ತೀಯೋ ಬಾಧಿಸ್ಕೊಂಡು ಹೋಗುದಕ್ಕ, ಜ್ಞಾನ ಆದ್ಮೇಲೆ ಬಾಧಿಸ್ಕೊಂಡು ಹೋಗುದಕ್ಕ ಅಸತ್ ಶಬ್ದದ ಅರ್ಥ ಹೇಳ್ತೀಯೋ,
ಅಂದ್ರೆ ಅಥವಾ ಅಸತ್ ಶಬ್ದದ ಅರ್ಥವು ನಿಸ್ವರೂಪ ಅಂತೀಯೋ? ಅಸತ್ ಶಬ್ದದ ಅರ್ಥ ನಿಸ್ವರೂಪ ಅಂದ್ರೇನು? ಸತ್ತಾ ಸ್ಫೂರ್ತಿ ರಹಿತವಾದಕ್ಕೆ ನಿಸ್ವರೂಪ ಅಂತ. ಸತ್ತಾನೂ ಇಲ್ಲ, ಸ್ಫೂರ್ತಿನೂ ಇಲ್ಲ. ಸತ್ತಾ ಅಂದ್ರೆ ಇರುವಿಕೆ, ಸ್ಫೂರ್ತಿ ಅಂದ್ರೆ ತೋರುವಿಕೆ. ಇರುವಿಕೆ ತೋರುವಿಕೆ ಇಲ್ಲದಕ್ಕ ಅಸತ್ ಶಬ್ದದ ಅರ್ಥ ಹೇಳ್ತೀವ, ಅಥವಾ ಅಸತ್ ಶಬ್ದಕ್ಕ ಅಬಾಧ್ಯ ವಿಲಕ್ಷಣವಾದದ್ದಕ್ಕೆ ಅಸತ್ ಶಬ್ದದ ಅರ್ಥ ಹೇಳ್ತೀವಿ. ಯಾವ ರೀತಿಯಿಂದ ಪ್ರಜ್ಞೆ ಹೇಳ? ಎರಡನೇ ಪಕ್ಷ ಅಂಗೀಕರಿಸಿದರೆ ಅಂದ್ರೇನು? ಅಸತ್ ಶಬ್ದಕ್ಕ ಸತ್ತಾ ಸ್ಫೂರ್ತಿ ರಹಿತವಾದದ್ದು, ನಿಸ್ವರೂಪವಾದದ್ದು ಅಂತ ಎರಡನೇ ಪಕ್ಷ ಅಂಗೀಕಾರ ಮಾಡಿದರೆ, ನನ್ನ ಮುಖದಲ್ಲಿ ನಾಲಿಗೆ ಇಲ್ಲೆಂಬ ವಾಕ್ಯದಂತೆ ಅಸತ್ಖ್ಯಾತಿವಾದದ ಅಂಗೀಕಾರವು ನಿರ್ಲಜ್ಜತ್ವವಾಗಿರುತ್ತದೆ. ಈಗ ಅಸತ್ ಪದದ ಅರ್ಥಕ್ಕ ಸತ್ತಾ ಸ್ಫೂರ್ತಿ ರಹಿತವಾದದ್ದು ಅಂದ್ರ ಇರುವಿಕೆನೇ ಇಲ್ಲ, ತೋರುವಿಕೆನೇ ಇಲ್ಲ, ಎಲ್ಲಾ ಅಸತ್ ಅಂದ್ರೆ ಸರ್ವಂ ಶೂನ್ಯಂ ಅಸತ್ ಅಂತಿಪ. ಹೌದಿಲ್ಲ? ಸತ್ತಾ ಸ್ಫೂರ್ತಿ ರಹಿತವಾದದಕ್ಕ ನಿಸ್ವರೂಪ ಅಂತ ಎರಡನೇ ಈ ಪಕ್ಷ ಅಂಗೀಕಾರ ಮಾಡಿದ್ರ ನಿನ್ನ ಮಾತ ಹೆಂಗಕತಿ? ನನ್ನ ಬಾಯಾಗ ನ್ಯಾಲ್ಗಿಲ್ಲ ಅಂತ ಹೇಳಕತ್ತ. ನನ್ ಬಾಯಾಗ ನ್ಯಾಲ್ಗಿಲ್ರಿ ಅಂತ ಎದರ್ಲಿ ಹೇಳಕತ್ತೀನಿ? ನ್ಯಾಲ್ಗಿಲ್ಲ ಅಂದ್ರ ನಿಂಗ್ ಮಾತಾಡಕರ ಬರ್ತದ? ಮಾತಾಡ ಹೊರಡ್ತಾವ ಅಲ್ಲ. ನ್ಯಾಲ್ಗಿದ್ದನು ನ್ಯಾಲ್ಗಿಲ್ಲ ಅನ್ನಕತ್ತಿ ಅಲ್ಲ. ಹಂಗ ಎಷ್ಟು ನಿರ್ಲಜ್ಜ ಆಗುದಿಲ್ಲ? ನ್ಯಾಲ್ಗಿಂದ ಮಾತಾಡಕತ್ ನ್ಯಾಲ್ಗಿಲ್ಲ ಅಂತೀವಿ ಏನ್ರಿ? ಮತ್ತು ಅಸತ್ ಶಬ್ದಕ್ಕ ಸತ್ತಾ ಸ್ಫೂರ್ತಿ ರಹಿತವಾದದ್ದು ಅಂದ್ರ ನೀ ಅಸತ್ ಅನ್ನವ್ ನೀ ಅದಿ ಇಲ್ಲ. ಅಸತ್ ಅಂತ ಹೇಳಾವ್ ಯಾರ್ರಿ? ಎಲ್ಲಾ ಅಸತ್ ಅಂತ ಹೇಳಾಕತ್ತಿದಿ, ನೀ ಯಾರದಿ ಅಸತ್ ಅಂತ? ಮನ್ಯಾಗ ಒಬ್ಬ ಮನುಷ್ಯನ್ ಕೂಗಿದ್ರ ಅವ್ನ ಯಾರು ಇಲ್ರಿ ಅಂತ ಮನ್ಯಾಗ ನಿಂತ್ಕೊಂಡು ಯಾರು ಇಲ್ಲ ಅನ್ನವರ ಒಬ್ಬ ಅದಾನಿಲ್ಲ. ಮತ್ ಎಲ್ಲಾ ಅಸತ್ ಅಂದ್ರ ಅಸತ್ ಅನ್ನವನೇ ನೀ ಸತ್ತದಿ. ನಿನ್ನ ಮಾತ ನಿರ್ಲಜ್ಜ ಆಗ್ತದ. ನಾನ್ ಬಾಯಾಗ ನ್ಯಾಲಿಗಿಲ್ಲ ಅಂದ್ರೆ ನ್ಯಾಲಿಗೆ ಐತಂತ ಮಾತಾಡಿ ಹೇಳಾಕತ್ತಿದ, ಅದ್ ನಿರ್ಲಜ್ಜ ಹೆಂಗ ಆತು? ಹಂಗ ನಿರ್ಲಜ್ಜ ಆಗ್ತದ. ಒಂದು ವೇಳೆ ಸತ್ತಾ ಸ್ಫೂರ್ತಿ ರಹಿತವಾದದಕ್ಕೆ ಅಸತ್ ಅಂದ್ರೆ ಹಿಂಗ ಈ ರೀತಿಯಾಗಿ ಆಕತಿ ಅಂತ ಹೇಳಿದ್ರು. ಏನಪ್ಪ ಇನ್ನು ದೂರ ಜಗಾದು ಟೈಮ್ ಆಗ್ಯದ. ಸತ್ತಾ ಸ್ಫೂರ್ತಿ ಶೂನ್ಯವಾಗಿ ಪ್ರತೀತಿ ಆಗುತ್ತದೆ ಅಂತ ಹೇಳುವುದು ವಿರುದ್ಧ ಆಗಿರ್ತದೆ. ಇನ್ನ ಮೊದಲನೇ ಪಕ್ಷ ಅಂಗೀಕಾರ ಮಾಡಿದರೆ ಇಲ್ಲ, ಮೊದಲನೇ ಪಕ್ಷ ಅಸತ್ ಪದಕ ಅರ್ಥ ಅಬಾಧ್ಯ ವಿಲಕ್ಷಣ ಅಂತಂದ್ರ, ಅಬಾಧ್ಯ ವಿಲಕ್ಷಣ ಅಂದ್ರ ಬಾಧಿಸ್ಕೊಂಡು ಹೋಗುದಕ್ಕ ಅಬಾಧ್ಯ ವಿಲಕ್ಷಣ. ನೀ ಅಬಾಧ್ಯ ವಿಲಕ್ಷಣ ಅಂತಂದ್ರ ನಿನ್ನ ಮತ ಬಿಟ್ಟು ವೇದಾಂತ ಮತ ಸ್ವೀಕಾರ ಮಾಡ. ಯಾವುದು ಅಜ್ಞಾನ ಕಾಲದ ಪ್ರತೀತಿ ಆಗ್ತದ, ಅಧಿಷ್ಠಾನ ಜ್ಞಾನದಿಂದ ಬಾಧಿಸ್ಕೊಂಡು ಹೋಗ್ತದ, ಅದು ಅಬಾಧ್ಯ ವಿಲಕ್ಷಣವಾಗಿರ್ತದ ಅಂತ ವೇದಾಂತ ಹೇಳ್ತಾರೆ. ನಮ್ ವೇದಾಂತವನ್ನು ಸ್ವೀಕಾರ ಮಾಡಂಗ ಆಗ್ತದೆ. ಇಟ್ಟಾಗ ಉದ್ದಾಡಕತ್ತಿದಿ ಏನ್ರಿ? ಮತಾಂತರ ಆಗಿಬಿಡನಿ ಹ ಏನ್ರಿ? ಅದಕ್ಕೆ ಇಲ್ಲಿ ಅಬಾಧ್ಯ ವಿಲಕ್ಷಣವಾದ ಬಾಧ್ಯವಾಗಿರುತ್ತದೆ ಎಂದೊಂದು ಬಾಧ ಹೊಂದಲಿಕ್ಕೆ ಯೋಗ್ಯವಾದದಕ್ಕೆ ಬಾಧ್ಯವೆಂದು ಹೇಳ್ತಾರೆ. ಈ ರೀತಿಯಿಂದ ಬಾಧ ಹೊಂದಲಿಕ್ಕೆ ಯೋಗ್ಯವಾದದಕ್ಕೆ ಅಸತ್ಖ್ಯಾತಿ ಅಂತ ಹೇಳಿದರೆ ಅದು ಸಿದ್ಧಾಂತಿಯ ಮತವೇ ಆಯಿತು, ವೇದಾಂತದ ಮತವೇ ಆಯಿತು. ಯಾಕಂದರೆ ಅನಿರ್ವಚನೀಯ ಸಿದ್ಧಾಂತದಲ್ಲಿ ಬಾಧ ಯೋಗ್ಯ ಸ್ವರೂಪ ಲಕ್ಷಣ ಉಳಿದಕ್ಕೆ ಅನಿರ್ವಚನೀಯ ಅಂತೀವಿ ನಾವು. ಅದಕ್ಕೆ ಅಬಾಧ್ಯ ವಿಲಕ್ಷಣ ಅಂದ್ರೆ ಬಾಧ ಹೊಂದುವುದು. ಮೊದಲು ತೋರ್ತದ, ಆಮೇಲೆ ಅಧಿಷ್ಠಾನ ಜ್ಞಾನದಿಂದ ಬಾಧ ಹೊಂದದ. ನೀ ಅಸತ್ ಪದಕ ಅರ್ಥ ಹಂಗ ಹೇಳಿದಾರ ನೀವ್ ವೇದಾಂತ ಸ್ವೀಕಾರ ಮಾಡ್ದಂಗ ಆತು. ಅದಕ್ಕ ಹಿಂಗ್ ಹೇಳಕ್ ಹೋಗ್ಬೇಡ, ನೀನು ಸುಮ್ನಾಗಿ ಬಿಡು ಅಂತ ಹೇಳ್ತಾವ. ಈ ವಿಜ್ಞಾನ ಆತ್ಮಖ್ಯಾತಿ ಹೇಳ್ತಾರ. ಆ ವಿಷಯವನ್ನ ನಾಳೆ ನೋಡೋಣ ಅಂತೇಳಿ ಇವತ್ತಿನ ಸೇವೆನ ಗ್ರೂಪ್ ಮಾಡ್ತಾರೆ. पूर्णमादाय पूर्णमेवावशिष्यते। ओम शांति शांति। जय मंगलम प्रभुदारूढ़ स्वामी की जय मंगलम प्रभुदार भयದಿಂದ ಬಂದ ಭಕ್ತರನ್ನು ಸದೈವ ಕಾಯುವಗೆ ಭಯದಿಂದ ಬಂದ ಭಕ್ತರನ್ನು ಸದೈವ ಕಾಯುವಗೆ ಜಯ ಮಂಗಲಂ ಪ್ರಭುದಾರೂಢ ಸ್ವಾಮಿಗೆ ಜಯ ಮಂಗಲಂ ಪ್ರಭುದಾರ ಮೂರು ದೇಹ ಮೂರು ಜೀವ ಜಾಗೃತಾದಿ ಸಾಕ್ಷಿಗೆ ಮೂರು ದೇಹ ಮೂರು ಜೀವ ಜಾಗೃತಾದಿ ಸಾಕ್ಷಿಗೆ
ಮೂರು ವೃತ್ತಿ ಮೀರಿದ ತೋರ್ಯ ರೂಪನಾಗಿ ತೋರ್ಪಗೆ ಮೂರು ವೃತ್ತಿ ಮೀರಿದ ತೋರ್ಯ ರೂಪನಾಗಿ ತೋರ್ಪಗೆ ಜಯ ಮಂಗಲಂ ಪ್ರಬೋಧ ಸಿದ್ಧಾರೂಢ ಸ್ವಾಮಿಗೆ ಜಯ ಮಂಗಲಂ ಪ್ರಬೋಧ ಸತ್ವದಿತ್ತು ಸೌಖ್ಯ ನಿತ್ಯ ಪೂರ್ಣ ರೂಪನಾದವಗೆ ಸತ್ವದಿತ್ತು ಸೌಖ್ಯ ನಿತ್ಯ ಪೂರ್ಣ ರೂಪನಾದವಗೆ ಮತ್ತೆ ಸರ್ವನಾಮ ರೂಪದಲ್ಲಿ ತುಂಬಿರ್ಪಗೆ ಮತ್ತೆ ಸರ್ವನಾಮ ರೂಪದಲ್ಲಿ ತುಂಬಿರ್ಪಗೆ ಜಯ ಮಂಗಲಂ ಪ್ರಬೋಧ ಸಿದ್ಧಾರೂಢ ಸ್ವಾಮಿಗೆ ಜಯ ಮಂಗಲಂ ಪ್ರಬೋಧ ನಾನು ನೀನು ವೇದವೇನೋ ತೋರದಂತೆ ಆದವಗೆ ನಾನು ನೀನು ವೇದವೇನೋ ತೋರದಂತೆ ಆದವಗೆ ತಾನೆ ಬಾನು ಕೋಟಿ ತೇಜಿಯಾದ ಮೂರ್ತಿಗೆ ತಾನು ತಾನೆ ಬಾನು ಕೋಟಿ ತೇಜಿಯಾದ ಮೂರ್ತಿಗೆ ಜಯ ಮಂಗಲಂ ಪ್ರಬೋಧ ಸಿದ್ಧಾರೂಢ ಸ್ವಾಮಿಗೆ ಜಯ ಮಂಗಲಂ ಪ್ರಬೋಧ ಭಯದಿಂದ ಬಂದ ಭಕ್ತರನ್ನು ಸದೈವ ಕಾಯುವಗೆ ಭಯದಿಂದ ಬಂದ ಭಕ್ತರನ್ನು ಸದೈವ ಕಾಯುವಗೆ ಜಯ ಮಂಗಲಂ ಪ್ರಬೋಧ ಸಿದ್ಧಾರೂಢ ಸ್ವಾಮಿಗೆ ಜಯ ಮಂಗಲಂ ಪ್ರಬೋಧ ಹರಂ ಚೈತನ್ಯಂ ಶಾಸ್ತ್ರಂ ಶಾಂತಂ ವಿವಾದಿ ಸಂಜನಂ ನಾದಂ ದುರ್ಗಾದಿತಂ ತಸ್ಮೈ ಶ್ರೀ ಗುರುವೇ ನಮಃ ಜಯ ಮಂಗಲಂ ಜಯ ನಮಃ ಪಾರ್ವತಿ ಪರಮೇಶ್ವರ ನಮಃ ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿ महाराज की जय श्री सद्गुरु करुणासारूढ़ स्वामी महाराज की जय श्री सद्गुरु शिवपुत्र स्वामी महाराज की जय श्री सद्गुरु बसवानंद स्वामी महाराज की जय सकल साधु संत महाराज की जय गुरुदेव को समर्थ ನಮಸ್ಕಾರ ಗೌಡ್ರ. ಓಂ ನಮ ಶಿವಾಯ ಗುರುಗಳ. ಬಾಳ ಹಗರ್ರಪ್ಪ ಇವತ್ ವಿಷಯ ಬಾಳ ಅಗದಿ ಎಷ್ಟ್ ಸರಳ ಅದ. ಯಾಕ್ರಿ? ಹೌದ್ರಿ ಹೌದ್ರಿ ಗುರುಗಳ. ಬಾರಿ ಸುಲಭ ಅದ ಬಿಡ್ಸಿ, ಕಠಿಣ ಅಂತ ಮಾಡಿದ್ವಿ ನಾವು. ಅವ್ರ ಕಡ್ತಕ್ಕಂದ್ರೆ ಎಲ್ಲಾ ಸಣ್ಣ ಇವತ್ತು. ಅಟ ತಿಳಿದೈತಿಲ್ರಿ ಮತ್ತ ಇವತ್ತ? ಹೌದ್ರಿ ಅಂದ್ರಲ್ಲ, ನಾಳೆ ನೀವ್ ಅಟ್ ಹೇಳ್ಬಿಡುವಂತ್ರಿ ಈಶ್ವರಪ್ಪನವ್ರ ಅದನ್ನಟ್ಟ. ಹ್ಞೂನ್ರಿ. ನಾಳೆ ನೀವ ಹೇಳ್ಬಿಡ್ರಿ ಅದನ್ನ. ಸತ್ ಖ್ಯಾತಿ ವ್ಯಾಧಿ ನಿಮ್ ಕಡೆಯಿಂದ ಓದಿಸಿ ನೀವ ಹೇಳ್ಬೇಕ ಅದನ್ನ. ಅಲ್ರಿ ಗುರುಗಳ ಆಶೀರ್ವಾದ ಆತಂದ್ರಿ. ಆಶೀರ್ವಾದ ಯಾವಾಗ್ಲೂ ಸಿದ್ದಾಡಪ್ಪಂದ. ಗೌಡ್ ಚಾ ಕುಡಕತ್ತಾರ ನೋಡ್ರಿ ಮತ್ತ.